ನಮಸ್ಕಾರ ಎಲ್ಲರಿಗೂ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ನಾವು ಹಿಂದೆ ತಿಳ್ಕೊಂಡಿರುವಂತೆ ಈ ಗುರುಕುಲ ಶಿಕ್ಷಣ ಪದ್ಧತಿ ಏಕೆ ಶ್ರೇಷ್ಠ, ಅದು ಇಂದಿಗೂ ಎಷ್ಟು ಪ್ರಸ್ತುತವಾಗಿದೆ ಈ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ. ಪ್ರಸ್ತುತ ಕಾಲಮಾನದಲ್ಲಿ ಅನೇಕ ಪೋಷಕರು ಗುರುಕುಲ ಮಾದರಿಯ ಶಿಕ್ಷಣದ ಬಗ್ಗೆ ಅಗತ್ಯತೆ ವ್ಯಕ್ತಪಡಿಸುತ್ತಿರುವುದು ಗಮನಾರ್ಹ ಮತ್ತು ಒಳ್ಳೆ ಬೆಳವಣಿಗೆ. ಸೊ ಇಂದಿಗೂ ಗುರುಕುಲ ಶಿಕ್ಷಣ ಪದ್ಧತಿ ಎಷ್ಟು ಪ್ರಸ್ತುತವಾಗಿದೆ ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಭಾರತವು ಪ್ರಾಚೀನ ಕಾಲದಿಂದಲೂ ಜ್ಞಾನ ಪ್ರಧಾನ ದೇಶ, ಜಗತ್ತಿಗೆ ಜ್ಞಾನಪ್ರಭೆಯನ್ನು ಪಸರಿಸಿದ ದೇಶ. ಜಗತ್ತಿನ ಅನೇಕ ದೇಶಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವ ಮುನ್ನವೇ ಭಾರತವು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬಾನೆತ್ತರಕ್ಕೆ ಬೆಳೆದು ನಿಂತಿತ್ತು. ಇದಕ್ಕೆ ಕಾರಣ ಇಲ್ಲಿನ ಭವ್ಯ ಪರಂಪರೆ ಮತ್ತು ಜ್ಞಾನ. ಋಷಿ ಮುನಿಗಳು ಮಾನವ ಕಲ್ಯಾಣಕ್ಕಾಗಿಯೇ ವೇದಾದಿ ಜ್ಞಾನ ರಾಶಿಯನ್ನು ನಮಗೆ ದಾರೆ ಎರೆದಿದ್ದಾರೆ. ಭಾರತದ ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಬಂದಾಗ ನಮಗೆ ಕಾಣುವುದು ಪ್ರಧಾನವಾಗಿ ಗುರು ಶಿಷ್ಯ ಪರಂಪರೆ. ಈ ಒಂದು ಪರಂಪರೆಯೇ ಸಮಾಜದ ಗಟ್ಟಿಯ ನೆಲೆಗಟ್ಟಿಗೆ ಆಧಾರವಾಗಿ ಎದ್ದು ಕಾಣುತ್ತದೆ. ರಾಮಾಯಣ ಕಾಲದಿಂದಲೂ ನಾವು ನೋಡಿದಾಗ ಸಮಾಜಘಾತುಕ ಶಕ್ತಿಗಳನ್ನು ದಮನ ಮಾಡಿ ಸಮಾಜ ಸ್ವಾಸ್ಥ್ಯವನ್ನು ರಕ್ಷಿಸುವಲ್ಲಿ ಕಾರಣೀಭೂತರಾಗಿದ್ದವರು ಗುರುಗಳು. ರಾಜ ಮಹಾರಾಜರುಗಳ ಕಾಲದಲ್ಲಿಯೂ ಅವರು ಗುರುಗಳ ಮಾರ್ಗದರ್ಶನದಲ್ಲಿಯೇ ಮುನ್ನಡೆಯುತ್ತಿದ್ದರು. ಅಲ್ಲಿಂದ ಮುಂದೆ ಕ್ರಿಸ್ತಪೂರ್ವ ಕಾಲಕ್ಕೆ ಬಂದಾಗ ಚಾಣಕ್ಯರಂತಹ ಆಚಾರ್ಯಗಳಿಂದ ಚಂದ್ರಗುಪ್ತ ಮೌರ್ಯರಂತಹ ಶಿಷ್ಯರು ತಯಾರಾಗಿ ಸಮಾಜವನ್ನು ರಕ್ಷಿಸಿ ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಬಂದರು. ವಿದ್ಯಾರಣ್ಯರಂತಹ ಯತಿವರೇಣ್ಯರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರೇರಣೆಯಾದರು. ಶಿವಾಜಿ ಮಹಾರಾಜರಂತಹ ವೀರರು, ಸಮರ್ಥ ರಾಮದಾಸರಂತಹ ಗುರುಗಳ ಆಜ್ಞೆಯಂತೆಯೇ ನಡೆಯುತ್ತಿದ್ದರು. ಇದೆಲ್ಲವನ್ನು ಗಮನಿಸಿದಾಗ ದೇಶದ ಸಮಗ್ರ ರಕ್ಷಣೆ ಮತ್ತು ವಿಕಾಸದಲ್ಲಿ ಶಿಖರ ಸ್ಥಾನದಲ್ಲಿ ನಿಲ್ಲುವವರೇ ಗುರುಗಳು. ಗುರುಗಳು ಅಂದರೆ ಜ್ಞಾನದ ಪ್ರತೀಕ. ಹಾಗಾಗಿ ಜ್ಞಾನವೇ ಈ ದೇಶದ ಆಧಾರವೂ ಮತ್ತು ಶಿಖರಪ್ರಾಯವೂ ಆಗಿದೆ. ಸೊ ನೋಡಿದ್ರಲ್ಲ, ಹಿಂದೆ ಗುರುಗಳ ಮಹತ್ವ ಹೇಗಿತ್ತು, ಪ್ರಸ್ತುತವಾಗಿಯೂ ನಾವು ಅದೇ ಮಾಡೆಲ್ನ ಅನುಸರಿಸಿಕೊಳ್ತಾ ಬಂದ್ರೆ ಮಕ್ಕಳ ಓವರ್ ಆಲ್ ವೆಲ್ಬೀಯಿಂಗ್ಗೆ ಅದು ಹೇಗೆ ತನ್ನದೇ ಆದ ಅಭೂತಪೂರ್ವ ಕಾಣಿಕೆಯನ್ನು ನೀಡುತ್ತದೆ, ಎಷ್ಟು ಹೆಚ್ಚು ಪ್ರಸ್ತುತವಾಗಿದೆ. ಗುರುಕುಲ ಶಿಕ್ಷಣ ಪದ್ಧತಿಯ ಮಾನ್ಯತೆ ಏನು ಈ ಬಗ್ಗೆ ತಿಳ್ಕೊಂಡ್ವಿ. ಧನ್ಯವಾದಗಳು.